ನಾವು ಎದ್ದ ಭಾಳ ತೆಗಿತ್ರಿ ವಿಡಿಯೋ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ನಾನು. ಯಾಕಂದ್ರೆ ಆರೀಫ್ ಅದೆಲ್ಲ ಮನ್ಕೊಂಬಿಟ್ರಿ, ಅಮ್ಮ ಮೀನಕ್ಕೆ ಹೋಗಿದ್ರಿ, ಅದೆಲ್ಲ ಮುಗಿದಿದ ಮೇಲೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಈಗ ನಾಷ್ಟ ಮಾಡುವಂಥದ್ದು ಟೈಮ್ ಮಾತ್ರ ಆಗಲಿ. ನಾನು ಬೆಳಿಗ್ಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊತ ಕುಡಿದ್ದೆ ರೀ. ಈಗ ನಾಷ್ಟ ಅಂತೇಳಿ ಅಂದಾಗ ಸ್ವಲ್ಪ ಪರೋಟ ಮಾಡಬೇಕು ಅಂತೇಳಿ ಅಂದ, ಸ್ವಲ್ಪ ಸ್ಪೆಷಲ್ ಇರಲಿ ಅಂತೇಳಿ ಅಂದ. ಅಮ್ಮನೂ ಬರೀ ಅವಲಕ್ಕಿ ಚುಮ್ಮರಿ ಬರೀ ಇಂಥದ್ದು ತಿಂದಾರೆ ಅವ್ರು ಡೈಲಿಗೆ, ಅದಕ್ಕೆ ಇವತ್ತು ಬೇಡ ಅಂತೇಳಿ ನಾವಂತೂ ಗಂಜಿನ ಕುಡಿದ್ಬಿಟ್ರಿ. ಈಗ ಒಂದು 2-3 ದಿನ ಬರೀ ಗಂಜಿನ ಕುಡಿದ್ರಿ. ಮತ್ತು ಇವತ್ತು ಗಂಜಿ ಅಂತ ಅಂದ್ರೆ ಯಾಕೋ ಬೇಡ ಅನ್ಸಕತ್ತೈತ್ರಿ. ಅದಕ್ಕೆ ಸ್ವಲ್ಪ ಸ್ಪೆಷಲ್ಲಾಗಿ ಪರೋಟ ಮಾಡನ್ರಿ. ನಾ ಇವತ್ತು ಕ್ಯಾಬೇಜ್ ಪರೋಟ ಮಾಡತ್ತೀನಿ ರೀ. ಅದಕ್ಕೆ ಆರೀಪ ಕ್ಯಾಬೇಜ ತುರಿದು ಇಡ್ತಾಡ್ರಿ ಸಣ್ಣಗೆ. ಅದಕ್ಕೆ ಸ್ವಲ್ಪ ಹಿಟ್ಟಿನದಾಗ ಟೊಮೆಟೊ ಹಣ್ಣಿಂದು ಪೇಸ್ಟ್ ಬೇಕು ರೀ. ಬೇಡವಾ? ಟೊಮೆಟೊ ಹಣ್ಣು ಅದಾವಲ್ಲ, ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ತೊಳೆದು ಹೆಚ್ಚು ಇಲ್ಲಿ ಟೊಮೆಟೊ ನಾರೀಪ ಹಾಕಾಕತ್ಲ ರೀ. ನಾನು ಇದು ಕ್ಯಾಬೇಜ ಅದು ತುರಿದಿಟ್ಟಿದ್ಲಲ್ಲ ರೀ, ಅದನ್ನೆಲ್ಲ ನೀರೆಲ್ಲ ಹಿಂಡಿ ಈ ಥರ ತಗೊಂಡೆ ನೋಡಿರಿ. ನೀರು ಇರಬಾರ್ದ್ರಿ ಅದ್ರೊಳಗೆ. ಅದೇ ರೀ ಇಷ್ಟು ನೀರು ಬಂದು ನೋಡ್ರಿ. ಈಗ ಇದಕ್ಕೆ ನೋಡಿರಿ, ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಬೇಕಲ್ರಿ ನಾವು ಕ್ಯಾಬೇಜಿಗೆ. ಅದಕ್ಕೆ ಉಳ್ಳಾಗಡ್ಡಿ ತೊಗೊಂಡಿನಿ, ಸಣ್ಣ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ, ರುಚಿ ತಕ್ಕ ಉಪ್ಪು, ಕೊತ್ತಂಬರಿ ಆಮೇಲೆ ಮೇಲೆ ಪರೋಟ ಮಾಡೋ ಮುಂದೆ ಹಚ್ಚಾಕಬೇಕ್ರಿ. ಅದು ಅದಕ್ಕೆ ಹೆಚ್ಚಿಟ್ಕೊಂಡಿನಿ. ಮತ್ತು ಸ್ವಲ್ಪ ಒಣ ಖಾರ ಬೇಕು ರೀ, ಅರ್ಶಿಣ ಪುಡಿ ಬೇಕು, ಧನಿಯಾ ಪೌಡ್ರಿ, ಜೀರಿಗೆ ಪೌಡ್ರು, ಗರಂ ಮಸಾಲ, ಇಷ್ಟೆಲ್ಲ ಹಾಕಿ ನಾವು ಅದನ್ನು ಮಸಾಲೆ ರೆಡಿ ಮಾಡೋಣ. ಇವಾಗ ಇದ್ರದ್ದು ಇದನ್ನು ರೆಡಿ ಮಾಡಿ ಇಟ್ಕೊಂಡಿವ್ರಿ ನಾವು. ಆಮೇಲೆ ಇವಾಗ ಎಷ್ಟು ಹಿಟ್ಟೇನು ಮಮ್ಮಿ? ಹಿಟ್ಟು ಕಲಿಸ್ಕೊಳ್ಳೋದು. ಈಗ ಇದು ಗೋಧಿ ಇಟ್ಟರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದು ಟೊಮೆಟೊ ಹಣ್ಣಿಂದ ಪೇಸ್ಟ್ ಹಾಕಿ ನಾದಿ ಇಟ್ಕೊಂಬಿಡೋಣ ರೀ. ಇಲ್ಲೇ ರೆಡಿ ಆಯ್ತು ನೋಡಿರಿ. ಅಷ್ಟು ಟೊಮೆಟೊ ಹಣ್ಣಿನ ಪೇಸ್ಟಿಗೂ ಅಷ್ಟು ಇದಕ್ಕೆ ಕರೆಕ್ಟ್ ಆಯ್ತು ನೋಡುವ ನಮ್ಮ ಹಿಟ್ಟು ಹಾಕ್ಯಣಕ್ಕೆ. ಇದನ್ನು ಮರಿ ನೋಡಿ ಸಣ್ಣ ಹಾಕಿ ಅದ್ರೊಳಗೆ ಚೆನ್ನಾಗಿ ಆಗೋದೇ ಇಲ್ಲ. ಸಣ್ಣ ಇರ್ತಾವಲ್ಲ ಅವು ಆಗ್ಬೇಕು ಜಾರು. ಅದ್ರೊಳಗಾದ್ರೆ ಸಣ್ಣ ಆಗ್ಬೇಕು. ಸಣ್ಣ ಹೆಚ್ಚಿ ನೋಡೋಣ ಟೊಮೆಟೊ ಹಣ್ಣು. ಇನ್ನೊಂದು ಜಾರ್ ಇತ್ತು, ಅದು ತೊಗೊಂಡ್ರೆ ಎಲ್ಲ ಸಣ್ಣಗೆ ಹಾಕಿತ್ತು. ನೋಡಿರಿ ಈ ಥರ ಮೆತ್ತಗೆ ಹಿಟ್ಟು ನಾದಿ ಇಟ್ಕೊಂಡ್ಬೇಕು. ನೀರು ಸ್ವಲ್ಪ ಹಾಕಿಲ್ಲ ರೀ, ನೀರು ಹಾಕೇ ಇಲ್ಲ ರೀ ನಾನು. ಅಂದರೆ ಹಿಡ್ದಿತ್ತಂದ್ರೆ ನೀರು ಹಾಕ್ತಿದ್ದೆ. ನನಗೆ ನಾ ತೊಗೊಂಡು ಹಿಟ್ಟಿಗೆ ಅದಕ್ಕೆ ಕರೆಕ್ಟ್ ಆಗಿಬಿಡುತ್ತೆ ನೋಡಿರಿ. ಮಾಡೋಣ ಪರೋಟ. ಇದನ್ನ ಮಮ್ಮಿ ಬಟ್ರೆ ತುಪ್ಪಮ್ಮ, ಇದು ತುಪ್ಪ ಇದ್ರೊಳಗೆ ಇಟ್ಟಿದ್ನಲ್ಲ ಫ್ರಿಜ್ನೊಳಗೆ, ಹಂಗಾಗಿ ಇದು ಗಟ್ಟಿ ಆಗ್ಬಿಡೈತಿ. ಇಡಬಾರ್ದು ಅಂತಾರೆ ಅದ್ರಾಗ, ನಾನು ಅದ್ರಾಗ ಇಟ್ಬಿಟ್ಟಿರ್ತೀನಿ. ನಂದು ಬೇಕೊಂದು ಬಿಡಂಗಿಲ್ಲ ಇವ ನಮ್ಮದು ಸುಲಭ ಬರುತ್ತೆ. ತುಪ್ಪನೂ ತಿಂತಿದ್ರದು. ಹಂಗಾಗಿ ಮಾಡ್ಕೊಳ್ಳೋಣ. ಹಾಂ, ಪಟ ಪಟ ಮಾಡ್ಕೋವ, ಟೈಮ್ 12 ಆಯ್ತು. ಇಷ್ಟಿಟ್ಟು ತೊಗೋಣ. ಇಷ್ಟಿಟ್ಟು ತೊಗೊಂಡು ಇದನ್ನ ಸ್ವಲ್ಪ ಹಿಂಗೆ ಕಟ್ರೆ ಗತಿ ಮಾಡ್ಕೊಂಡು ಇದನ್ನು ತುಂಬ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಬಂದಿದ್ದು ಹಿಟ್ಟು ಮ್ಯಾಗಿನ ತೊಗೊಂಬೋಣ. ಇಲ್ಲದ ಹಿಟ್ಟಿಟ್ಟಾರು ಚಲೋ ಆಗಲ್ಲ ಅದು. ಅದಕ್ಕೆ ನೋಡು ಹಿಂಗೆ ಪೇಡೆ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಉದುರಿಸ್ಕೋಣ, ಅದ್ರ ಮ್ಯಾಗ ಸ್ವಲ್ಪ ಹಿಟ್ಟು ಹಾಕೋಣ. ಈಗ ಹಗ್ಗಕ್ಕೆ ಲಟ್ಟಿಸ್ಕೊಳ್ಳೋಣ ಹಂಗೆ. ಸಾಫ್ಟ್ ಆಗತ್ತ ನೋಡಿ, ಮಸ್ತ್ ತಕೊಂಬ ಇವು. ಈಸಿ ಐತ್ರಿ. ಈಜಿ ಐತಿ. ಸ್ವಲ್ಪ ದಿಪ್ಪನೇ ಇರ್ಬೇಕು. ಇವಾಗ ಸ್ವಲ್ಪ ತುಪ್ಪ ರೀ, ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ಪರೋಟ ಹಾಕೊಂಬಿಡೋಣ ಅದ್ರೊಳಗೆ. ಮತ್ತು ತುಪ್ಪ ರೀ. ಮೇಲೆ ಮತ್ತು ತುಪ್ಪ ಹಾಕ್ಬೇಕು. ಮತ್ತು ಇಲ್ಲ ಅಥವಾ ಹಿಟ್ಟು ಹಚ್ಚಿರ್ತೀವಲ್ಲ ಸ್ವಲ್ಪ ಇದಾಗಂಗಿಲ್ಲ ಅದು. ನಾವು ಇದು ಹಚ್ಚಲಿಲ್ಲ ನೋಡಿ, ಎಳ್ಳು ಮ್ಯಾಗ ಉದುರ್ಸೋದಿಲ್ಲ ಅಂದ್ರೆ ಉದುರಿಸ್ಬೇಕೈತೆ. ಎಳ್ಳು ಇದ್ರ ಮ್ಯಾಗಲ್ಲ, ಲಟ್ಸ ಮುಂದೆ ಉದುರಿಸ್ಬೇಕು. ಹೌದು, ಅಂದ್ರೆ ಚಲೋ ಆಕೈತಿ. ಎಳ್ಳು ಕೊತ್ತಂಬರಿ ಇಟ್ಟಿನಲ್ಲ, ಕೊತ್ತಂಬರಿ ಸೊಪ್ಪು ಇಟ್ಟಾರಿ. ಇಲ್ಲೇ ರೆಡಿ ಆಗತ್ತೈತೆ ನೋಡ್ರಿ ಹಗ್ಗವರ್ಕ ಪರೋಟ. ಹಗರ್ ರೆಡಿ ಆಗೈತೆ. ತಿನ್ನಕ್ಕೆ ಭಾಳ ಚಲೋ ಅನಿಸ್ತಾವ್ರಿ ಇವು. ಸ್ವಲ್ಪ ಸ್ಪೆಷಲ್ ಮಾಡ್ಕೊಂಡು ತಿನ್ವಿ ಅಂತೇಳಿ ಟೇಸ್ಟ್ ಆಗ್ತಾವೆ. ಒಂದೇ ರೀತಿನ ಈಗ ಮಾಡ್ಕೊಂಡು ತಿಂದ್ರೆ ಬೇಜಾರು ಅನಿಸ್ತೈತಿ. ಹಾಗಾಗಿ ಮತ್ತು ಮಕ್ಳಿಗಿನ ಭಾಳ ಇಷ್ಟ ಆಗ್ತೈತ್ರಿ ಇದು. ಈ ಥರ ಮ್ಯಾಗ ಒಂದು ಸ್ವಲ್ಪ ಎಳ್ಳು ಆಮೇಲೆ ಕೊತ್ತಂಬರಿ ಸೊಪ್ಪು ಹಚ್ಬೇಕ್ರಿ, ಇನ್ನೂ ಚಂದ ಕಾಣಿಸ್ತಾವೆ. ನಾನು ಹಚ್ತೀನಿ ರೀ. ನಾವೇನಿದು ಒಂದು ಫಸ್ಟಿಗೆ ಮಾಡಿದ್ರಿ ಇದು. ಈಗ ಒಂದು ಹಚ್ಚೆ ಮಾಡ್ತೀನಿ ನಾನು ನೋಡಿ. ಎಳ್ಳು ಹಚ್ಚಿ
ಮಾಡಾಕತ್ತೀನಿ ನೋಡ್ರಿ ಅಂದ್ರೆ ತಿನ್ನಕ್ಕೆ ಒಂಥರ ಮಜಾ ಬರುತ್ತೆ ರೀ, ಟೇಸ್ಟ್ ಅನಿಸ್ತೈತಿ. ಆ ಥರ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಪರೋಟ ಸೂಪರ್ ರೀಪ, ತಿನ್ನಾಕತ್ತೀನಿ ರೀ. ನನಗೆ ತುಪ್ಪ ಹಾಕ್ಕೊಂಡು ಮಸ್ತಾಗಿ. ಅರ್ಶಿನಿಗೆ ತಿನ್ಬೇಕಾಯ್ತಾ? ಊಟ ಮಾಡಿದೆ ನೀನು? ಏನು ಉಂಡಿ ರಾತ್ರಿ? ಬಿಸಿಬೇಳೆ ಬಾತ್ ಮಾಡಕತ್ತಾಳ್ರಿಕೆ. ಸ್ವಲ್ಪ ತೊಗೋಬೇಕಿಲ್ಲ ಅರ್ಷಿ. ಇವನ್ನೇನು ತೊಗೊಂಡು ಇವ್ನು ಬೆಳಿನ ಇಷ್ಟೊಂದು ಅರ್ಧ ತೆಗಿಯೋನು. ಪಲ್ಯಾರ ಮಾಡಕ್ಕೆ ಬರ್ತಿಲ್ಲ, ಸಾರಿ ಮಾಡ್ಬೇಕೀಗ. ಸಾರು ಹಾಕಕ್ಕೆ ಬರೈತಿ, ಭಾಳಕ್ಕೋವು. ಅದಕ್ಕೆ ಅಕ್ಕಿನೂ ಅಷ್ಟು ತೊಗೋಬೇಡ. ಈ ಮಧ್ಯ ಊಟಕ್ಕೆ ಎಷ್ಟು ಬೇಕು ಅಷ್ಟ ಮಾಡಮ್ಮ. ಮಾಡಬೇಕು. ಬ್ಯಾಳೆ ಭಾಳಕ್ಕೋವು ಎಲ್ಲ ಹೆಚ್ಚಿಟ್ಕೊಂಡ್ರಿ. ಈಗ ಅಲ್ಲಿ ತರಕಾರಿ ಇವು ತೊಗೊಂಡೆ, ಬಟಾಣಿ ಅವು ಎಲ್ಲ ತೊಗೊಂಡ್ಯಾ? ಹ್ಞೂ. ಅಕ್ಕಿ ತೊಗೊಂಡ, ಬೇಳೆ ತೊಗೊಂಡ, ಅವು ಕಡ್ಲಿ ಬೇಳೆ, ಹೆಸರು ಬೇಳೆ ಎಲ್ಲ ಅದಾವ ನೋಡು. ಎಲ್ಲ ಸ್ವಲ್ಪ ಹಾಕು. ಹಾಕ್ಬಿಡು. ಭಾಳ ಆಕೈತೇನ ಅಂತ ನಾ ಹೇಳಿದೆ. ಇರ್ತವೆ, ಹಾಕ್ಬಿಡು. ಎಲ್ಲರೂ ಊಟ ಮಾಡ್ತಾರೆ. ಮತ್ತು ತರಕಾರಿ ಜಾಸ್ತಿ ಐತೆನಾ? ಅಕ್ಕಿ ಸ್ವಲ್ಪ ಹಾಕ್ಬೇಕಂದ್ರೆ ಚಲೋ ಹಾಕವು. ಇಲ್ಲ ನೀನೇ ಹಾಕೋಂತ ಒಂದು ಮುಟ್ಟಿಗೆ ಅಷ್ಟು ತೆಗಿದ್ರೆ ತೆಗಿ. ತೊಗರಿ ಬೇಳೆ ನೋಡು, ಒಂದು ಇದನ್ನು ತುಂಬಿಸಿ ಬಟ್ಲ ಸಾಕಿರ್ತಾವ ಅಷ್ಟು. ಅವನು ತೆಗಿ, ಸಾರಿಗೆ ಹಾಕ್ಬೇಕು. ನಾನು ಬೆಳಗ್ಗೆ ಬೇಕಾ ಹೆಸರು ಬೇಕೊಳ್ಳೆ ಒಂದೆರಡು? ಬೇಡನ? ಹಾಕಿ ಚಲೋ ಹಾಕೋ ಅಂತಾರಲ್ಲ, ಅದಕ್ಕಂದೆ. ಇವನು ತರಕಾರಿ ಹಾಕ್ಕೊಡ್ತೀನಿ ಅಂತ. ಏನು ಹೆಚ್ಚಿ ನೋಡೋಣ ಅವನು. ಬೀನ್ಸ್ ಮತ್ತು ಕ್ಯಾರೆಟ್, ಆಲೂಗಡ್ಡೆ, ವಟಾಣಿ ರೀ. ಅದಿಲ್ಲ ಕೊಡ್ಲೆ? ಅವ್ನು ಹೆಸರು ಬೇಳೆ ಕೊಡ್ಲೆ? ಅರ್ಶಿಯ ಬಿಸಿಬೇಳೆ ಬಾತ್ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳತ್ತಲ್ರಿ. ಅದಕ್ಕೆ ಉಳ್ಳಾಗಡ್ಡಿ ಉದ್ದಗೆ, ಟಮಾಟೆ ಹಣ್ಣು ಸಣ್ಣಗೆ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಮಾಡಿ ಇಟ್ಕೊಂಡಾಳ್ರಿ. ನೆಕ್ಸ್ಟ್ ಏನಾಯ್ತೋ ಗೊತ್ತಿಲ್ಲ, ಹೇಳ್ತಾಳ್ರಿ ಆಮೇಲೆ. ಇಲ್ಲೇ ರೈಸ್ ರೆಡಿ ಆಗೈತ್ರಿ. ಇದು ನೋಡ್ರಿ, ಐ ಪಲಾವ್ ಗತಿ ಮಾಡ್ಯಾರ ಏನಕ್ಕೆ ಎಲ್ಲ ಹಾಕಿಟ್ಟ. ಈ ತಡಕ ಕೊಡ್ಬೇಕಲ್ಲ, ನೀರು ಹಾಕಿ. ಹಿಂಗೆ ಪಲಾವ್ ಗತಿ ಆಗ್ಬಾರ್ದ್ರಿ. ಅದು ಮಿಂಚಿಗೆ ಆಗ್ಬೇಕದು. ಇಲ್ಲೇ ದೊಡ್ಡ ಒಳಗೆ ಮಾಡತ್ತಾಳ್ರಿ ಈಕೆ. ಸಂದ್ರೊಳಗೆ ತಾನ ಜಾಸ್ತಿ ತಿಂತ ಅಂತ ಗೊತ್ತಾತ್ರಿ ಈಕಿಗೆ. ಸಾಲ್ಬೇಕಿಲ್ಲ ಅದ್ರೊಳಗೆ. ಹಂಗಾಗಿ ಇವಾಗ ಎಣ್ಣೆ ಬಿಸಿ ಮಾಡಕ್ಕಿಟ್ಟಲ್ರಿ. ಸಾಕ್ಬಿಡ ಅರ್ಷಿಯ. ನನ್ಗೆ ಗೊತ್ತೈತಿ, ನೀ ಹೇಳ್ಬೇಡ. ನನಗೂ ಗೊತ್ತೈತಿ, ನೀ ಏನು ಕೇಳಬೇಡ. ಜಗ ಮಾಡಿ ಮೊದಲ ಆದ್ರೆ ಸಾಕಂದ್ರೆ ನಂಗೆ ಗೊತ್ತೈತಿ, ನೀ ಏನು ಹೇಳ್ಬೇಡ. ಹಾಂ, ಏನತ್ತರ್ಷ? ಏನಿಲ್ಲ. ಬಿಸಿ ಬೆಳೆ ಸಾಸಿ ಹಾಕ್ತಾರ ಮಮ್ಮಿ? ಮತ್ತೆ ಇಲ್ಲಿ ನಿನಗೆ ಅದ ನೋಡತ್ತೇನೆ ತಡಿ. ಮೊದಲು ಪಲಾವ್ ಗತಿ ಮಾಡ್ಕೋಬೇಕಾ? ಹ್ಞೂ. ಶೇಂಗಾ, ಆಮೇಲೆ ಶೇಂಗಾ ರೀ. ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಶೇಂಗಾ. ನಮ್ಮ ಆಮೇಲೆ ಪಡ್ಡಿಗೆ ರೆಡಿ ಮಾಡ್ಕೊ. ಪಡ್ಡ ದೋಸೆ ಆಮೇಲೆ ಹಾಕ. ನೋಡ್ರಲ್ಲಿ ಓಡೋದ್ಲ ಅರ್ಶಿಯ. ಕರಿಬೇವು ಹಾಕಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗ್ಬೇಕಾಗಿತ್ತು ಅರ್ಶಿಯ. ಇಲ್ಲ ಬಾಯಾಗ ಬರ್ತೈತೆ ಅದು ಚಲೋ ಆಗುತ್ತಿದೆ. ಸ್ವಲ್ಪ ಫ್ರೈ ಆಗಬೇಕಿತ್ತು. ಇಲ್ಲೇ ಟಮಾಟೆ, ಕೊತ್ತಂಬರಿ. ಆಮೇಲೆ ಸ್ವಲ್ಪ ಉಪ್ಪು ರೀ, ಅಂದರೆ ಜಲ್ದಿ ಮೆತ್ತಗೆ ಹಾಕೋ ಟಮಾಟೆದೆಲ್ಲ. ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಅದಕ್ಕೆ ಎಷ್ಟು ಟೇಸ್ಟ್ ತಕ್ಕಂಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕುವಂತ. ಜಾಸ್ತಿ ಹಾಕುವ. ಮಸಾಲೆ ಮಾಡಬೇಡವಾ, ಸ್ವಲ್ಪ ಮಾಡಿ. ಇಲ್ಲ ಜೀರಿಗೆ ಹಾಕ್ಯಾಡ್ರಿ, ಆದರೂ ಜೀರಿಗೆ ಪೌಡರ್ ರೀ ಸ್ವಲ್ಪ ಹಾಕೊಳ್ಳೋ ಟೇಸ್ಟ್. ಸ್ವಲ್ಪ ಹೌದು, ಇವು ಹುಣಸೆ ನೋಡಿ ಎಷ್ಟು ಇದು ಮಾಡಿಟ್ಟಾಳಿಲ್ಲ.
ಹುಳಿ ಹುಳಿ ಹಾಕ್ಬೇಕು. ನಮ್ಮ ಸ್ಕೂಲ್ ಒಳಗೆ ಬರ್ತಿತ್ತಲ್ಲ ಬಿಸಿಬೇಳೆ ಬಾತ್, ಹುಳಿ ಹುಳಿ ಬರೋದಲ್ಲ, ಚಲೋ ಟೇಸ್ಟಿ ಬರ್ತದೆ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಮತ್ತು ನೆಕ್ಸ್ಟ್ ಖಾರ, ಒಣ ಖಾರ ಸ್ವಲ್ಪ ಹಾಕೊಳ್ಳೋಣ. ಈ ಕಾಲಲ್ಲಿ ಐತೆನ ಆಚಿ ಮೆಣಸಿನ್ಕಾಯಿ ಪುಡಿ ಸಾಕು ಬಿಡ. ಅರ್ಷ ಭಾಳ ಖಾರ ಐತದ. ಇಷ್ಟು ತಗೊಂಡು ಹಾಕ್ಯಾಳ್ರಿ, ನೀವು ಸ್ವಲ್ಪ ಹಾಕ್ಕೊಡಿ. ಕಲರ್ ಐತೆ ನೋಡ್ರಿ ಅರ್ಷ. ಎಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ, ಬಿಸಿಬೇಳೆ ಬಾತ್ ಪೌಡರ್ ರೀ 10 ರೂಪಾಯ್ದ. ಹಾಕಿ ಮಿಕ್ಸ್ ಮಾಡೋಕ್ಕೆ. ಮತ್ತು ಸ್ವಲ್ಪ ಹುಣಸೆ ಹುಳಿ ರೀ. ಇವಾಗೆಲ್ಲ ಸ್ವಲ್ಪ ನೀರು ರೀ, ನೀರು ಹಾಕ್ಯಾಳ್ರಿ. ಜಾಸ್ತಿನ ಹಾಕ್ಯಾಳ. ಹಾಂ, ಬೂಂದಿ ತೆಗೆದಿಟ್ಟೇನು ನಮ್ಮ ಶಾಲೆಗೆ ಹಾಕ್ತಾರೆ ಅದನ್ನು. ಕುದಿಲಿ ಈಗ. ಈಗೇನಿದು ಪಲಾವ್ ರೆಡಿ ಮಾಡಿ ಇಟ್ಕೊಂಡಿದ್ಲಲ್ರಿ, ಇದು ಹಾಕೊಳ್ಳೋ ರೈಸ್. ಪಲಾವ್ ಮಾಡಿ ಬಿಸಿ ಬಿಡ್ಬಾರ್ದು ಮಮ್ಮಿ. ಯಾವ ರೈಸ್ ಯೂಸ್ ಮಾಡಿ ಅರ್ಷ ಇದಕ್ಕೆ? ಚಲೋ ಅಕ್ಕಿ ಅಂದ್ರೆ ಮಿಜ್ಜಿ ಚಲೋ ಆಕೈತಿ. ಹಾಂ, ಖಾಲಿ ಮಾಡೋ ಮಟ್ಟ ಹಿಡ್ಕೊಂಡು ನಿಂದಿರ್ತಾ. ಎಲ್ಲಾನು ಟ್ರೈ ಮಾಡ್ಬೇಕು. ಶಾಲ್ಯಾಗ ರೇಷನ್ ಅಕ್ಕಿದ ಮಾಡ್ತಾರೆ, ಮತ್ತೆ ಅದ್ರಲ್ಲಿ ಚಲೋ ಅಕ್ಕಿದ್ ಮಾಡಿ ಇದು ಮಾಡ್ಬೇಕು. ತಡಿದ್ರೊಳಗೆ ಭಾಳ ಐತೇನು, ಭಾಳ ಐತಂತಿನ್ನ ಹಿಂಗೆ ಇದು ಮಾಡಿಬಿಡ್ರಿ. ಶೈನ ಸ್ವಲ್ಪ ನೀರು ಹಾಕ, ಮಿಜ್ಜಾಗಲ್ಲದು. ನನಗೆ ಗೊತ್ತಿಲ್ಲ ಹಿಂಗೆ. ಈಗ ನೋಡ್ರಿಪ್ಪ ನಮ್ಮ ಅರ್ಶನ್ ಬಿಸಿಬೇಳೆ ಬಾತ್ ರೆಡಿ ಆತ್ರಿ. ಘಮ ಘಮಾನ ಆತೈತಿ. ಸೂಪರ್. ಅಮ್ಮ ಹೆಂಗಾಗಿತ್ತು ಬಿಸಿಬೇಳೆ ಬಾತ್? ಸೂಪರ್ ಆಗೈತೆ ಅರ್ಶಿಯ. ಚಲೋ ಆಗೈತೆ. ನಮ್ಮ ಅರ್ಶಿಯ ಮಾಡಿದ್ದೀನಪ್ಪ, ಎಲ್ಲ ಒಳ್ಳೆ ಆಗಿರ್ತಾರೆ. ಸೂಪರ್ ಆಗಿರ್ತೈತಿ ಟೇಸ್ಟ್. ಅಂಕಾರ ಮನೆ ಬಿರಿಯಾನಿ ಮಾಡಿದ್ದು, ಬಿರಿಯಾನಿ ಅಷ್ಟು ಟೇಸ್ಟ್ ಆಗೈತಿ. ಅಮ್ಮ ಉಳ್ಳಾರ್ದ ಊಟ ಮಾಡ್ಯಾರಿ ಇವತ್ತು ನೋಡಿ. ಇಂಥ ದಪ್ಪಲ್ಲಿ ಖಾರ ತೊಗೊಂಬಂದ್ರಿ ಈಗ ಮೊನ್ನೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಮಸ್ತಾಯ್ತು. ಏನಾರಿಪ್ಪ ಪೋಸ್ಟ್ ಭಾಳ ಕೊಡಕತ್ತಿ ಇವತ್ತು? ಯಾಕೆ ನೋಡಕತ್ತಿದ್ದೆ ಸುಮ್ಮನೆ? ಯಾಕೆ ಉಂಡಿದ ನೀ ಬಿಸಿಬೇಳೆ ಬಾತ್? ಚೆನ್ನಾಗೈತಿ, ತಲೆ ಮಸ್ತ್ ಐತೆ ನೋಡಮ್ಮ. ನೀನು ಹಾಕಿಡ್ಯಾನ? ಚಂದಾಗೈತೆ ನಾ. ಹ್ಞೂ ಚಂದ ಐತೆ. ಹೌದನ? ಚಂದ ಆಗೈತೆ ನೋಡಿ. ಹ್ಞೂ ಮಸ್ತ್ ಆಗೈತಿ. ಹ್ಞೂ ಹ್ಞೂ ಸೂಪರ್ ಆಯಿತು. ನೀನು ಸೂಪರ್, ನಿನ್ನ ಗೊಂಬಿನೂ ಸೂಪರ್. ಹ್ಞೂ ಇಲ್ಲೇ ಕುಂತೈತಿ ಪಾಪು. ಪಾಪು ಅದಕ್ಕೆ ಮಾತಾಡಕ್ಕೆ ಬಂದ್ರೆ ಹೆಂಗೆ ಮಾತಾಡ್ತೈತಿ? ಜೋರು ಹಾಕ್ಬಿಡ್ಬೇಕು ಅದಕ್ಕೆ ಮಾತಾಡಕ್ಕೆ. ನೂರು ಹಂಗಾಗೈತಿ ಬಿಸಿಬೇಳೆ ಬಾತ್ ಮಸ್ತ್ ಐತಿ. ಇವತ್ತು ಎಲ್ಲರೂ ಅದ್ ನೋಡ್ರಿ, ನಮ್ಮ ಅಮ್ಮ, ದಾದಾಜಿ ಎಲ್ಲರೂ. ನಮ್ಮ ಸುಲ್ತಾನ ಉಂಡು ಬಂದಂತ್ರಿ. ಅವ್ರದ್ದು ಡಬ್ಬಿ ಇತ್ತು, ಕೊಟ್ಟು ಕಳಿಸಿದ್ರಿ ಮನೆಗೆ, ಅಲ್ಲೇ ಉಂಡು ಬಂದಂತ. ಸುಲ್ತಾನ ಬಾರ, ಉಂಡು ಬಂದೆ ನೀನು ಅಲ್ಲೇ. ಹೆಂಗಾಗಿತ್ತು? ಚಲೋ ಆಗಿತ್ತು, ಮಸ್ತ್ ಆಯ್ತು. ಆಕೆ ನೀರು ಹಾಕಿಲ್ಲ ನೋಡು ಅದಕ್ಕೆ, ಹಂಗೆ ಇಟ್ಟು ಹೋಗಿ ಆಕೆ. ಸ್ವಲ್ಪ ಕಾಫಿ ಮಾಡಾಕತ್ತೀನಿ ನಾನಿಲ್ಲಿ. ಕಾಫಿ ಕುಡಿವಲ್ರಿ ಎಲ್ಲರೂ ಅಂತೇಳಿ ಅಂದು ನಮ್ಮ ಮಳೆಯಾರು ಬಂದಾರೆ. ನಮ್ಮ ಮಳೆಯಾರು ನಾವು ಎಲ್ಲರೂ ಕೂಡ ಕಾಫಿ ಕುಡಿತೀವಿ ರೀ.